ಒಂದು ಎಕರೆಗೆ 12ರಂತೆ ಈ ಮೋಹಕ ಬಲೆಗಳನ್ನು ಇವತ್ತು ಈ ದಿನ ಈ ಕಾರ್ಯಕ್ರಮ ಏನಿದೆ? ಮತ್ತು ತೊಗರಿ ಬೆಳಿತೀವಿ. ಹತ್ತಿನೇ ಬೇಜಾರದ ನಮ್ಮಲ್ಲಿ. ಹತ್ತಿ ಬಗ್ಗೆ ಭಾಳ ಹೇಳಿದ್ರು. ಆಮೇಲೆ ಅದು ಸೀಡ್ ಪ್ರೊಡಕ್ಷನ್ ಬಗ್ಗೆನೂ ಹೇಳಿದರು. ಇದು ಬರೀ ಮಲ್ಚಿಂಗ್ ಮಾಡೋದ್ರ ಬಗ್ಗೆ ಭಾಳ ವಿವರವಾಗಿ ಹೇಳಿದ್ರು. ಯಾಕಂದ್ರೆ ನಾವು ಬರೀ ಕೆಮಿಕಲ್ಲು ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಭೂಮಿ ಬರಡಾಕತ್ತದ ಅಂತ ಭಾಳ ಚಂದ ಹೇಳಿದ್ರು ಅವರು. ಈ ರೈತರು ಎಷ್ಟು ಒಂದು ವಿಷಕಾರಿ ಸರ್ಕಾರಿ ಗೊಬ್ಬರವನ್ನು ಉಪಯೋಗಿಸೋ ಮಟ್ಟ ಹೇಗೆ, ಮತ್ತು ಜೈವಿಕ ಜೈವಿಕ ಸೂಕ್ಷ್ಮ ಜೀವಾಣುಗಳನ್ನು ಹೇಗೆ ನಾವು ರೈತರು ರಕ್ಷಿಸಬೇಕೆಂದು ಅವರು ಒಂದು ಒಳ್ಳೆಯ ಮಾಹಿತಿ ಕೊಟ್ಟು ನಮ್ಮ ರೈತರಿಗೆಲ್ಲ ಭಾಳ ಪ್ರೋತ್ಸಾಹ ಮಾಡ್ತಿದ್ರು ಅಂತೇಳಿ. ಇದರಲ್ಲಿ ಮುಖ್ಯವಾಗಿ ಈಗ ಪ್ರಸ್ತುತದಲ್ಲಿ ಡ್ರೋನ್ಗಳ ಮಾಹಿತಿ ಹೊಸದಾಗಿ ತಂತ್ರಜ್ಞಾನದಿಂದ ತಂದಿರ್ತಕ್ಕಂಥ ನಮ್ಮ ಡ್ರೋನ್ ಭಾಳ ಮುಖ್ಯ ಅನಿಸುತ್ತೆ. ಯಾಕಂದರೆ ಈಗ ಲೇಬರ್ ಕೊರತೆ ಜಾಸ್ತಿ ಇರೋದ್ರಿಂದ ಮಳೆಗಾಲದಲ್ಲಿ ಮತ್ತು ಭಾಳ ಪಾತ್ರವನ್ನು ತೋರಿಸಿರ್ತಕ್ಕಂಥ ನಮ್ಮ ಡ್ರೋನು ಸ್ಪ್ರೇಗಳು ಭಾಳ ಮುಖ್ಯ. ಇದನ್ನು ರೈತರುಗಳು ಎಲ್ಲ ಉಪಯೋಗ ಪಡೆದುಕೊಳ್ಬೇಕು. ಪ್ರತಿಯೊಬ್ಬ ರೈತರ ಮನೆಗೆ ತಲುಪ್ತಾ ಇದ್ದಾವೆ. ಅದನ್ನ ಈಗ ನಾವು 2 ಲೀಟರ್ ನೀರು ತಗೊಳ್ತೀವಿ. ಪೆಸ್ಟಿಸೈಡ್ ಇಲ್ಲ, ಇದು ಜೈವಿಕ. ಅದು ಯೂಸ್ ಮಾಡಬೇಕು. 60 to 70% ಕಂಟ್ರೋಲ್ ಆಗುತ್ತೆ. ಇದು CIBRC ರಿಜಿಸ್ಟ್ರೇಷನ್ ಸರ್ಟಿಫೈಡ್ ಬಯೋಪೆಸ್ಟಿಸೈಡ್ ಪ್ರಾಡಕ್ಟ್. ಇದು ಫುಲ್ ಕಂಟ್ರೋಲ್. ಫಸ್ಟ್ 4 ಡೇಸ್, 4 ದಿನ, ಫಸ್ಟ್ 4 ದಿನ 100% ಕಂಟ್ರೋಲ್ ಆಗುತ್ತೆ. ಫುಲ್ ಕ್ರಾಪ್ ಪೀರಿಯಡ್ 60 to 70% ಕಂಟ್ರೋಲ್ ಆಗುತ್ತೆ. ಬೇರೆ ಏನು ಇನ್ಸೆಕ್ಟಿಸೈಡ್ ಯೂಸ್ ಮಾಡಬೇಡ, ಮಿಕ್ಸ್ ಮಾಡಬೇಡ. ಬರೀ ಇದು ಜೈವಿಕ್ ಫಾರ್ಮುಲೇಷನ್ ಬಯೋಪೆಸ್ಟಿಸೈಡ್ ಶತಪಥ. Farmers. So around more than 1.5 crore farmers are benefiting as part of this program. As part of this, actually we are here from June 29th onwards, and this program will be going up to 12th of